ಇರಾನ್ ದಾಳಿಯಿಂದ ಸ್ವತಃ ದೊಡ್ಡಣ್ಣ ಎಂದು ಮೆರೆಯುತ್ತಿದ್ದ ಅಮೆರಿಕ ಬೆಚ್ಚಿ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಯಾರೊಬ್ಬರೂ ಕೂಡ ಊಹೆ ಮಾಡಿರಲಿಲ್ಲ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಯುದ್ಧಕ್ಕೂ ಮುಂಚಿತವಾಗಿ ಬಂದಿದ್ದ ಗುಪ್ತಚರ ಮಾಹಿತಿ ಈ ಮಟ್ಟದ ದಾಳಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇರಾನ್ ಪ್ರತಿದಾಳಿ ವಾಷಿಂಗ್ಟನ್ಗೆ ಅಚ್ಚರಿ ಮೂಡಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಒಪ್ಪಿಕೊಂಡಿದ್ದಾರೆ. ಅಮೆರಿಕ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ ಇರಾನ್ ಬಾಗ್ದಾದ್ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ನಿನ್ನೆಯಷ್ಟೇ ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಮುಸ್ಲಿಂ ರಾಷ್ಟ್ರಗಳಿಗೆ ಪತ್ರ ಬರೆದು ಅಮೆರಿಕ ಯುದ್ಧದ ಬಗ್ಗೆ ಮೌನ ವಹಿಸಿದ್ದನ್ನು ಪ್ರಶ್ನೆ ಮಾಡಿದರು. ಇದೀಗ ಗಲ್ಫ್ ರಾಷ್ಟ್ರಗಳು ಅಮೆರಿಕ ದಾಳಿಯನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿವೆ. ಆದರೆ ಇರಾನ್ ಮೇಲೆ ಯಾರೊಬ್ಬರೂ ದಾಳಿ ಮಾಡದೇ ಇರುವುದಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ. ಯುದ್ಧ ಪೀಡಿತ ಪ್ರದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ವಾಪಸ್ ಕರೆತರಲಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಕುರಿತಾಗಿ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಮಾತನಾಡಿ, ಇರಾನ್ನಿಂದ 650ಕ್ಕೂ ಹೆಚ್ಚು ಭಾರತೀಯರು ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಮೂಲಕ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ಕಾಬೂಲ್ ಹಾಸ್ಪಿಟಲ್ ಮೇಲೆ ಪಾಕಿಸ್ತಾನ ಸೇನೆ ವಾಯುದಾಳಿ ಮಾಡಿದ್ದು ಸುಮಾರು 400ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕಳೆದ ಫೆಬ್ರವರಿ 26ರಿಂದ ಇಲ್ಲಿವರೆಗೆ ಸಾವನ್ನಪ್ಪಿರುವ ನಾಗರಿಕರ ಸಂಖ್ಯೆ 835ಕ್ಕೆ ತಲುಪಿದೆ. 8,000 ಕುಟುಂಬಗಳು ಸ್ಥಳಾಂತರ ಮಾಡಲಾಗಿದ್ದು, ಇದರ ಬಗ್ಗೆ ಅಫ್ಘಾನ್ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಅಫ್ಘಾನಿಸ್ತಾನದ ಮೇಲಿನ ದಾಳಿಯನ್ನು ಭಾರತ ಸರ್ಕಾರ ಖಂಡಿಸಿದೆ. ಕಾಬೂಲ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ ಮೇಲಿನ ದಾಳಿಯನ್ನ ತಾಲಿಬಾನ್ ಸರ್ಕಾರ ಖಂಡಿಸಿದ್ದು, ಹಾಸ್ಪಿಟಲ್ ಮೇಲಿನ ದಾಳಿಯನ್ನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಖ್ಯಾತ ಕ್ರಿಕೆಟಿಗ ರಶೀದ್ ಖಾನ್ ಪಾಕ್ ದಾಳಿಯನ್ನು ಕಟುವಾಗಿ ಟೀಕಿಸಿದ್ದು, ಪಾಕಿಸ್ತಾನ ಯುದ್ಧ ಅಪರಾಧಿ, ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಎಂದಿದ್ದಾರೆ. ರಂಜಾನ್ ಮಾಸದ ಈ ಘಟನೆ ತೀವ್ರ ನೋವುಂಟು ಮಾಡಿದೆ ಎಂದು ಮೊಹಮ್ಮದ್ ನಬಿ ಹೇಳಿದ್ದಾರೆ. ಇರಾನ್ ಯುದ್ಧದಿಂದ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ ಕೋರಿ ಹೈಕೋರ್ಟ್ಗೆ ಹೋಟೆಲ್ ಮಾಲೀಕರು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳನ್ನು ಪ್ರತಿವಾದಿಗಳನ್ನಾಗಿಸಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. 40,000 ಹೋಟೆಲ್ಗಳ 6 ಲಕ್ಷ ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ ಎಂದು ದೂರಿದ್ದಾರೆ. ವಿಧಾನಸಭಾ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆಯೇ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. 294 ಕ್ಷೇತ್ರಗಳ ಪೈಕಿ 291 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದು, ಉಳಿದ 3 ಸ್ಥಾನಗಳನ್ನು ಮೈತ್ರಿ ಪಕ್ಷ ಬಿಜಿಪಿಎಂಗೆ ಬಿಟ್ಟುಕೊಡಲಾಗಿದೆ. ವಿಶೇಷ ಅಂದರೆ, ಕಳೆದ ಬಾರಿ ನಂದಿಗ್ರಾಮದಿಂದ ಫೈಟ್ ಮಾಡಿದ್ದ ದೀದಿ ಹಾಗೂ ಸುವೇಂದು ಅಧಿಕಾರಿ ಈ ಬಾರಿ ಭವಾನಿಪುರದಲ್ಲಿ ಸೆಣಸಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರ ಕಗ್ಗಂಟಾಗಿದೆ. ಎಂಎಲ್ಸಿ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಅಬ್ದುಲ್ ಜಬ್ಬಾರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ. ನಾಳೆ ಸಮಿತಿ ಸಭೆ ಸೇರಿ ಕೆಪಿಸಿಸಿ ಅಧ್ಯಕ್ಷರಿಗೆ ವರದಿ ಸಲ್ಲಿಸುತ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಮುಸ್ಲಿಂ ಮುಖಂಡರು ಜಮೀರ್ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಗೂ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೆದಿದೆ. ಟಿಕೆಟ್ ಪಡೆಯಲು ಆಕಾಂಕ್ಷಿಗಳ ಲಾಬಿ ಜೋರಾಗಿದೆ. ದಿವಂಗತ HY ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡುವುದಾದರೆ ಅಭ್ಯಂತರ ಇಲ್ಲ, ಆದರೆ ಬೇರೆಯವರಿಗೆ ಟಿಕೆಟ್ ಕೊಡುವುದಾದರೆ ನಮಗೆ ಟಿಕೆಟ್ ಕೊಡಿ ಅಂತ ವೀಣಾ ಕಾಶಪ್ಪನವರು ಒತ್ತಾಯಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಏರ್ಪೋರ್ಟ್ನಲ್ಲಿ ಮಾತನಾಡಿ, ನೀರಾವರಿ ಸಮಸ್ಯೆಗಳ ಕುರಿತಂತೆ ಚರ್ಚೆ ಮಾಡಲು ದೆಹಲಿಗೆ ತೆರಳುತ್ತಾ ಇದ್ದು, ಸಚಿವರಾದ HK ಪಾಟೀಲ್, MP ಪಾಟೀಲ್ ಹಾಗೂ ಬೋಸರಾಜ್ ಕೂಡ ನನ್ನ ಜೊತೆಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ದೆಹಲಿಯಲ್ಲಿ ಸಂಸದರ ಜೊತೆಗೆ ಸಭೆ ಮಾಡ್ತಾ ಇದ್ದು, ಸಭೆಗೆ ಕೇಂದ್ರ ಸಚಿವರು ಹಾಜರಾಗಿಲ್ಲ. ವಿಧಾನಸಭೆಯಲ್ಲಿ ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಶಾಸಕ ಮುನಿರತ್ನ ಮಾತನಾಡುವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯಪ್ರವೇಶಿಸಿ ನೀವು ಒಳ್ಳೆ ನಟರು ಅಂತ ಹೇಳಿದ್ದಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೌಂಟರ್ ಕೊಟ್ಟಿರುವ ಮುನಿರತ್ನ, ನಾನು ನಟ ಅಲ್ಲ, ಪ್ರೊಡ್ಯೂಸರ್, ನೀವು ಒಳ್ಳೆ ಆಕ್ಟರ್, ಮಂಜುಳಾ ಕಲ್ಪನಾ ಇದ್ದು ನಿಮ್ಮ ನಟನೆ ನೋಡಿದರೆ ಸತ್ತು ಹೋಗ್ತಿದ್ರು ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ಹೊಗಳಿದ್ದಕ್ಕೆ 50 ಕೋಟಿ ಮಂಜೂರು ಮಾಡಿದ್ದಾರೆ ಎಂದು ಬಿಜೆಪಿ ಶಾಸಕ SR ವಿಶ್ವನಾಥ್ ಹೇಳಿದ್ದಾರೆ. ಬೇಲೂರು ಶಾಸಕ HK ಸುರೇಶ್ ಬಾವಿ ಸಿಎಂ ಅಂತ ಹೇಳಿದರು. ಇದೀಗ ಎತ್ತಿನಹೊಳೆ ಅಂತ ಡಿಸಿಎಂ 50 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಶಾಸಕ ಸತೀಶ್ ರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರೋ ಮನೆ ಹರಾಜು ಹಾಕ್ತಿದ್ದಾರೆ. 50,000 1 ಲಕ್ಷಕ್ಕೂ ಹರಾಜು ಹಾಕ್ತಾ ಇದ್ದಾರೆ. ಜಿಬಿಎಗೆ ಈ ಅಧಿಕಾರ ಕೊಟ್ಟಿದ್ದು ಯಾರು ಅಂತ ಪ್ರಶ್ನಿಸಿರುವ ಶಾಸಕರು, ಇವರಿಗೆ ತಾಕತ್ತು ದಮ್ಮು ಇದ್ದರೆ ದೊಡ್ಡವರ ಮಾಲ್ಗಳನ್ನು ಹರಾಜು ಹಾಕಲಿ ಎಂದು ಸವಾಲೆಸೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಆಯ್ದ ಸಚಿವರ ಜೊತೆಗೆ ಸಭೆ ಮಾಡಿದರು. ಇದೀಗ ಸಚಿವರ ಜೊತೆಗಿನ ಸಿಎಂ ಮೀಟಿಂಗ್ ಮ್ಯಾರಥಾನ್ ಮುಂದುವರೆದಿದೆ. ಇಂದು ಕಾವೇರಿ ನಿವಾಸದಲ್ಲಿ ಉಳಿದ 16 ಸಚಿವರ ಜೊತೆಗೆ ಸಭೆ ಮಾಡಲಿದ್ದಾರೆ.
ಪಂಚರಾಜ್ಯ ಚುನಾವಣೆಗೆ ಅಗತ್ಯ ನೆರವು ಸೇರಿದಂತೆ ಉಪಚುನಾವಣೆ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿವೆ. ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಬೆನ್ನಲ್ಲೇ ಅಮಾನತು ಮಾಡಲಾಗಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಆದೇಶ ಮಾಡಿದ್ದಾರೆ. ಮಹಿಳಾ ಆಯೋಗ ಕೂಡ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದು, ಶಾಸಕ ಉಮಾನಾಥ್ ಕೋಟ್ಯಾನ್ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಅಮಾನತಿಗೆ ಆಗ್ರಹಿಸಿದ್ದರು. ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಕರವೇ ಇವತ್ತು ರಸ್ತೆಗಿಳಿದಿತ್ತು. ಇದರ ಬೆನ್ನಲ್ಲೇ ಪರೀಕ್ಷೆಯನ್ನು ಕೂಡ ಮುಂದೂಡಿಕೆ ಮಾಡಿ ರೈಲ್ವೆ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಈ ನಡುವೆ ದೆಹಲಿಗೆ ನಿಯೋಗ ಬರುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೂಚಿಸಿದ್ದು, ಶನಿವಾರ 25 ಜನ ದೆಹಲಿಗೆ ತೆರಳುತ್ತೇವೆ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭಾರೀ ಆಲಿಕಲ್ಲು ಮಳೆ ಸುರಿದಿದೆ. ಕರಾವಳಿ ಸೇರಿದಂತೆ ಮುಂದಿನ 2 ದಿನಗಳ ಕಾಲ ರಾಜ್ಯಾದ್ಯಂತ ಮಳೆಯಾಗುವಂತಹ ಸಾಧ್ಯತೆ ಇದ್ದು, ಹವಾಮಾನ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಧಾರವಾಡ, ಗದಗ, ಚಾಮರಾಜನಗರ, ವಿಜಯಪುರ, ಬೆಳಗಾವಿಯಲ್ಲೂ ಆಲಿಕಲ್ಲು ಮಳೆ ಸುರಿದಿದೆ. ಆಲಿಕಲ್ಲು ಸುರಿದಿರುವುದನ್ನು ನೋಡಿದರೆ ಮಲ್ಲಿಗೆ ಚೆಲ್ಲಿದಂತೆ ಕಾಣ್ತಾ ಇದೆ. ಕಾಶ್ಮೀರವನ್ನೇ ನೋಡಿದಂತೆ ಭಾಸವಾಗುವಂತಿದೆ. ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 51ನೇ ಜಯಂತಿಯ ಸಂಭ್ರಮ ಇವತ್ತಿತ್ತು. ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡಮನೆ ಕುಟುಂಬ ಭೇಟಿ ನೀಡಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಅಭಿಮಾನಿಗಳು ಕೂಡ ಅಪ್ಪುಗೆ ಜಯಕಾರವನ್ನು ಘೋಷಣೆ ಮಾಡಿದರು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಮಹಾಯುದ್ಧದಿಂದ ಭಾರತದಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಉದ್ಯಮ ಅರ್ಧಕ್ಕರ್ಧ ನೆಲಕಚ್ಚಿದೆ. ಪಿಜಿಗಳು ಕೂಡ ಬಂದ್ ಆಗುವಂತಹ ಸ್ಥಿತಿಗೆ ತಲುಪ್ತಾ ಇದ್ದಾವೆ. ಕೈಗಾರಿಕೆಗಳಿಗೂ ಕೂಡ ಸಂಕಷ್ಟ ಶುರುವಾಗಿದ್ದು, ಸಂಬಳ ನಂಬಿಕೊಂಡಿದ್ದ ಉದ್ಯೋಗಿಗಳ ಬದುಕು ಬೀದಿಗೆ ಬರ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ರಾಜ್ಯಗಳಿಗೆ ವಾಣಿಜ್ಯ ಸಿಲಿಂಡರ್ಗಳ ಹಂಚಿಕೆ ಆಗ್ತಿದ್ದರೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಹೋಟೆಲ್ ಉದ್ಯಮಿಗಳು ಮಾಡ್ತಾ ಇದ್ದಾರೆ. ನಮಗೆ 20% ಅಲೋಕೇಟ್ ಆಗಬೇಕು ನಮ್ಮ ಉದ್ಯಮಕ್ಕೆ, ಅದನ್ನ ಅನ್ಯಾಯ ಆಗ್ತದೆ. ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಎಮರ್ಜೆನ್ಸಿ ಈಗ ಹೊಸ ಸಮಸ್ಯೆ ಸೃಷ್ಟಿ ಮಾಡುತ್ತಿದೆ. ಕೊರೋನಾ ಸಮಯದಲ್ಲಿ ದೇಶದಲ್ಲಿ ಸೃಷ್ಟಿಯಾಗಿದ್ದ ಆರ್ಥಿಕ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಹಾಗೂ ಉದ್ಯಮ ವಲಯದಲ್ಲಿ ಸಂಕಷ್ಟ ಬಿಗಡಾಯಿಸಿದ್ದು, ಉತ್ಪಾದನೆ ಜೊತೆಗೆ ಉದ್ಯೋಗದ ಮೇಲೂ ಭಾರೀ ಪರಿಣಾಮ ಬೀರಿದೆ. 2 ಹಡಗುಗಳ ಮೂಲಕ ಭಾರತಕ್ಕೆ ಬಂತು LPG. ಆದರೂ ಜನರಿಗೆ ಕಡಿಮೆಯಾಗ್ತಿಲ್ಲ ಗ್ಯಾಸ್ ಕೊರತೆ ಭೀತಿ. ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಈಗಾಗಲೇ 2 ಹಡಗುಗಳು ಬಂದಿವೆ. ನಿನ್ನೆ ಹಡಗು ಗುಜರಾತಿಗೆ ಆಗಮಿಸಿದ್ರೆ ಇಂದು ನಂದಾದೇವಿ ಆಗಮನವಾಗಿದೆ. 2 ಹಡಗುಗಳಲ್ಲಿ ತಲಾ 46,000 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಬಂದರಲ್ಲಿ 20,000 ಮೆಟ್ರಿಕ್ ಟನ್ LPG ಡಂಪಿಂಗ್ ಪ್ರಕ್ರಿಯೆ ಆರಂಭಿಸಿದೆ. 4 ದಿನಗಳ ಬಳಿಕ ಇದೇ ಹಡಗು ಮಂಗಳೂರು ಬಂದರಿಗೆ ಆಗಮಿಸಲಿದ್ದು, ಉಳಿದ 26,000 ಮೆಟ್ರಿಕ್ ಟನ್ LPGಯನ್ನ ಅನ್ಲೋಡ್ ಮಾಡಲಿದೆ. ಇಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ LPG ಬಂದರೂ ಕೂಡ ಗ್ಯಾಸ್ ಆತಂಕ ಕಡಿಮೆಯಾಗಿಲ್ಲ. ಕಾರಣ ಸದ್ಯ ಬಂದಿರೋ ಗ್ಯಾಸ್ ಯಾವುದಕ್ಕೂ ಸಾಲ್ತಿಲ್ಲ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ದಿನಕ್ಕೆ 4,200 ಸಿಲಿಂಡರ್ ವಿತರಿಸಲಾಗ್ತಿದೆ. ಬಸ್, ರೈಲ್ವೆ ನಿಲ್ದಾಣ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ಗಳಿಗೆ ದಿನಕ್ಕೆ 1,200 ಸಿಲಿಂಡರ್ ವಿತರಣೆಯಾಗ್ತಿದೆ. ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ ನೀಡಲಾಗ್ತಿದೆ. ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಕೊರತೆಯ ಬಿಸಿ, ನಷ್ಟದ ಹಾದಿ ಹಿಡಿದ 100 ಉದ್ದಿಮೆಗಳು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವ್ಯತ್ಯಯ ಕಾರ್ಖಾನೆ ಮಾಲೀಕರುಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಬೆಂಗಳೂರಿನ ಪೀಣ್ಯಾಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಇಂದಿನಿಂದ ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೈಗಾರಿಕಾ ಸಂಘಕ್ಕೆ ಮಾಹಿತಿ ನೀಡಿದೆ. ಇದರಿಂದಾಗಿ 3,000ಕ್ಕೂ ಅಧಿಕ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದು, 100 ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಬೆಂಗಳೂರಿನ 400ಕ್ಕೂ ಹೆಚ್ಚು ವೆಲ್ಡಿಂಗ್ ಶಾಪ್ಗಳಿಗೆ ಬೀಗ. ಇದು ಪೀಣ್ಯ ಕೈಗಾರಿಕಾ ಪ್ರದೇಶದ ಸ್ಥಿತಿಯಾದ್ರೆ KR ಮಾರ್ಕೆಟ್ನಲ್ಲಿರುವ ಗ್ಯಾಸ್ ವೆಲ್ಡಿಂಗ್, ಕಟ್ಟಿಂಗ್ ಇಂಡಸ್ಟ್ರಿಗಳಿಗೂ ಮರ್ಮಾಘಾತ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇಲ್ಲಿನ 400ಕ್ಕೂ ಅಧಿಕ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ತೊಂದರೆ ಇದೆ ಸರ್. ಫಸ್ಟ್ 1,900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್ದು, ಈಗ 6,000 ಕೊಟ್ಟರೆ ಸಿಗ್ತಾ ಇಲ್ಲ.
ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕಂತೂ ಬೆನ್ನ ಮೂಳೆಯೇ ಮುರಿದಂತಾಗಿದೆ. ಬೆಂಗಳೂರು ಒಂದರಲ್ಲೇ 40,000 ಹೋಟೆಲ್ಗಳಿವೆ. ಆದರೆ ಹೋಟೆಲ್ಗಳಿಗೆ ಅಂತ ಕೇವಲ 1,000 ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ. ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಇನ್ನು ಪಿಜಿಗಳನ್ನ ಸರ್ಕಾರ ಪರಿಗಣಿಸಿಲ್ಲ. ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಒಂದೊಂದು ಪಿಜಿಯಲ್ಲಿ 100 ಜನ ವಾಸವಿದ್ದಾರೆ. ಹೀಗಾಗಿ ನಮಗೂ ಸಿಲಿಂಡರ್ ಕೊಡಿ ಅಂತ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ದೂರದ ರಾಜ್ಯಗಳಿಂದ ಬಂದು ಪಿಜಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು, IAS KS ಮಾಡ್ತಕ್ಕಂಥವ್ರು ಕೂಡ ಇವತ್ತು ಪಿಜಿಯಲ್ಲಿ ಇದ್ದಾರೆ. ಆದ್ರೆ ಹೋಟೆಲ್ಗಳಲ್ಲಿ ತಿಂಡಿ ಪದಾರ್ಥಗಳಿಲ್ಲ ಅಂದ್ರೆ ಅವ್ರ ಮನೆಗಳಿಗೆ ಹೋಗಿ ತಿನ್ನೋ ವ್ಯವಸ್ಥೆ ಇರುತ್ತೆ. ಆದ್ರೆ ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಗ್ಯಾಸ್ ಸಿಗದೆ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕಾಗೋದಿಲ್ಲ. ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದೆ ಪಟಪಟಾಗೆ ಚಹಾ ಕೊಡೋಕ್ಕಾಗೋದಿಲ್ಲ. ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ ಗಿರಾಕಿ. ಭಾಳ ತೊಂದರೆ. ಇದೊಂದು ಕೆಲವೊಂದು ಐಟಮ್ ಇದ್ರ ಸಮಸ್ಯೆಯಿಂದ ಬಂದ್ ಮಾಡಿ ಇಟ್ಟಿದ್ದೀವಿ ನಾವು. 4,000 ಸಿಲಿಂಡರ್ ಬೇಕು ಒಟ್ಟು ನಮ್ಮ ಕರ್ನಾಟಕಕ್ಕೆ. ಅದರಲ್ಲೂ ಇದು 7,000 ಚಿಲ್ಲರೆ ಒಂದು ಕೊಡ್ತೀನಿ. ಅದನ್ನ ಬಂದು ಬೇರೆ ಬೇರೆ ಒಂದು ಇದಕ್ಕೆಲ್ಲ ಕೊಟ್ಟು ನಮ್ಮ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಕೊಡ್ತೀನಿ ಅಂತೇಳಿ. 1,000 ಸಿಲಿಂಡರ್ ಕೊಟ್ರೆ ಇದು ಯಾವ ಏರಿಯಾಗೆ ಅವ್ರು ಕೊಟ್ಟಂಗಾಗತ್ತೆ ನೋಡಿ. ಇನ್ನೊಂದೇನು ಅಂದ್ರೆ ಸುಮಾರು ಹೋಟ್ಲುಗಳು ತೆಗೆದಿದೆ, ಸುಮಾರು ಹೋಟ್ಲುಗಳು ಬಾಗ್ಲಾಕಿದೆ. ಇಲ್ಲಿ 4,500 5,000 ಕೊಟ್ರೆ ಸಿಲಿಂಡರ್ ಸಿಗತ್ತೆ. ಅದು ಹೆಂಗದು? ಮಕ್ಕಳ ಬಿಸಿಯೂಟಕ್ಕೂ ಸಿಗ್ತಿಲ್ಲ ಅಡುಗೆ ಅನಿಲ. ರಾಜ್ಯಾದ್ಯಂತ ಕಾಳಸಂತೆಕೋರರ ಹಾವಳಿ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯದ ಜೊತೆಗೆ ಅಡುಗೆ ಅನಿಲವೂ ಜನರಿಗೆ ಸಿಗ್ತಿಲ್ಲ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಜಮಾಯಿಸಿದ್ರು. ಸಿಲಿಂಡರ್ ಸಿಗದ ಹಿನ್ನೆಲೆ ಶಾಲೆಗಳಿಗೆ ಬಿಸಿಯೂಟ ತಯಾರಿಯಲ್ಲೂ ವ್ಯತ್ಯಯವಾಗಿದೆ. ಕೊಪ್ಪಳ ತಾಲೂಕಿಗೆ 300 ಅಡುಗೆ ಸಿಲಿಂಡರ್ ಬೇಡಿಕೆ ಇಡಲಾಗಿದೆ. ಗ್ಯಾಸ್ ಅಭಾವವನ್ನೇ ಏಜೆನ್ಸಿಯವರು ಬಂಡವಾಳ ಮಾಡಿಕೊಂಡಂತಿದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟದ ಕರಾಳ ದಂಧೆಯನ್ನ ಬೀದರ್ ಪೊಲೀಸರು ಬಯಲಿಗೆಳೆದಿದ್ದು 2 ವಾಹನ 105 LPG ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರನೂರು ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, 2 ಲಾರಿ, 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಯಾದಗಿರಿ ಜಿಲ್ಲೆ ಶಹಾಪುರ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ಬಳಸಲಾಗ್ತಿತ್ತು. ಶಹಾಪುರ ಹಾಗೂ ಬೀಗುಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರೋ ಪೊಲೀಸರು 19 ಗೃಹ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ ನಗರದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಬಳಸುತ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರೋ ಪೊಲೀಸರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಕಂಟಕ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಕರ್ನಾಟಕದ ಉದ್ದಿಮೆಗಳ ಮೇಲೂ ಕಮರ್ಷಿಯಲ್ ಗ್ಯಾಸ್ ಕೊರತೆ ಭೀಕರ ಪರಿಣಾಮ ಬೀರಿದೆ. ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳು ಕ್ಲೋಸ್ ಆಗುವ ಹಂತಕ್ಕೆ ಬಂದಿವೆ. ಅದರಲ್ಲಿ 15-20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಗಳನ್ನ ಒಂದು 15-20 ಕೋಟಿ ರೂಪಾಯಿ ಯಾವಾಗ ಖರ್ಚು ಮಾಡಿರ್ತೀವಿ. ಈಗ ಅದು ಮಾರ್ಚ್ ಎಂಡಿಂಗ್ನಲ್ಲಿ 100% ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದೆಲ್ಲ ನಿಂತ್ಕೊಂಡಿದೆ. ಎಕ್ಸ್ಪೋರ್ಟ್ ಏನು ಹೋಗಬೇಕಾಗಿತ್ತು ಅವೆಲ್ಲ ಸ್ಟಾಕ್ ಆಗಿ ಹಿಂಗೆ ನಿಂತದ. ಆಮೇಲೆ ಹೊಸ ಆರ್ಡರ್ ಜನರೇಟ್ ಆಗ್ತಾ ಇಲ್ಲ. ಇವನ್ ಅದಾಗಿದ್ರಿಂದ ಶಿಫ್ಟ್ಗಳು ಈಗ ಮೊದಲು ಏನು ಇಂಡಸ್ಟ್ರಿಗಳು 3 ಶಿಫ್ಟ್ ನಡೀತಿತ್ತು ಅದೆಲ್ಲ ಈಗ 1 ಶಿಫ್ಟ್ 2 ಶಿಫ್ಟ್ ಮಾಡ್ಲಿರ್ತಾರೆ. ಸೊ ಅದರಿಂದ ಇಟ್ ಈಸ್ ಎಫೆಕ್ಟೆಡ್ ದ ಲೇಬರ್ ಆಲ್ಸೋ. ಒಂದು ಇಂಡಸ್ಟ್ರಿಗೆ ಎಫೆಕ್ಟ್ ಆತಂದ್ರೆ ಅದರ ಜಾಯಿಂಟ್ ಆಗಿರೋದು ಎಲ್ಲ ಟೆಂಟಾಕಲ್ಗೂ ಎಫೆಕ್ಟ್ ಆಗ್ತದೆ. 50ಕ್ಕೂ ಹೆಚ್ಚು ರೈಸ್ ಮಿಲ್ಗಳಿಗೆ ಬೀಗ. ಭತ್ತದ ನಾಡು ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಇದರ ಎಫೆಕ್ಟ್ ತಟ್ಟಿದೆ. ಹೊರದೇಶಕ್ಕೆ ಹೋಗುತ್ತಿದ್ದ ಸೋನಾ ಮಸೂರಿ, ಬಾಸುಮತಿ, RNR ಅಕ್ಕಿ ಸಂಸ್ಕರಣೆ 75% ಸ್ಥಗಿತವಾಗಿದೆ. ಒಂದು ತಿಂಗಳಿಗೆ 30 ಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಈಗ 2-3 ತಿಂಗಳಿಂದ ಪೂರ್ ಎಕ್ಸ್ಪೋರ್ಟ್ ಬಂದಾಗಿದೆ. ಇದರಿಂದ ನಮ್ಮಲ್ಲಿ ರಾಯಚೂರಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್ 50% ಮಿಲ್ ಕ್ಲೋಸ್ ಆಗಿಬಿಟ್ಟಿದೆ. ಏನಾಗ್ತದೆ, ಅರ್ಧ ರೈಸ್ ಮಿಲ್ಲರ್ಸು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅರ್ಧ ರೈಸ್ ಮಿಲ್ ಡೊಮೆಸ್ಟಿಕ್ ಪರ್ಸನ್ ಮಾಡ್ತಿದ್ರು. ಇದರಿಂದ ದೊಡ್ಡ ಮಿಲ್ಗಳಲ್ಲಿ ಎಫೆಕ್ಟ್ ಮಾಡಿದೆ. ಯುದ್ಧದಿಂದ ಕಳೆದುಕೊಂಡ ಚನ್ನಪಟ್ಟಣದ ಬೊಂಬೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೂ ತಟ್ಟಿದೆ.
ಟಾಯ್ಸ್ ಪಾರ್ಕ್ಗೆ ನಿತ್ಯ ಬರುತ್ತಿದ್ದ ಆರ್ಡರ್ಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೂರಿಸ್ಟ್ಗಳಾಗಿ ಬಂದಂಥ ಜನ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರಿಗೆ ಈ ಹೋಟೆಲ್ಗಳ ಯಜಮಾನರುಗಳು ಗಿಫ್ಟ್ಗಳು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಸ್ಥಗಿತ ಆಗಿದೆ ಬಿಕಾಸ್ ಆಫ್ ನೋ ಟೂರಿಸ್ಟ್ಸ್. ಯುದ್ಧದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಿಂದ ಮಧ್ಯಪ್ರಾಚ್ಯಕ್ಕೆ ರಫ್ತಾಗಬೇಕಿದ್ದ ಬರೋಬ್ಬರಿ 30 ಕೋಟಿ ಮೊಟ್ಟೆ ಹಾಗೆಯೇ ಉಳಿದಿದೆ. ಮೈಸೂರಿನಿಂದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗಬೇಕಿತ್ತು. ಆದರೆ ಅದೆಲ್ಲವೂ ಹಾಗೆಯೇ ಉಳಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ತುಸು ಹೆಚ್ಚೇ ಸಮಸ್ಯೆ ತಂದಿಟ್ಟಿದೆ. ಅಲ್ಲಿ ಯುದ್ಧವೂ ಶಮನವಾಗೋ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲಿ ಸಮಸ್ಯೆಗಳಿಗೂ ಬ್ರೇಕ್ ಬೀಳೋ ಸಾಧ್ಯತೆಯೂ ಕಮ್ಮಿ. ಹೀಗಾಗಿ ಯುದ್ಧ ಮುಗಿಯೋವರೆಗೂ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ಟೈಮ್ ಇರಾನ್ ಭೀಕರ ದಾಳಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಯಾಕಂದರೆ ಮೊನ್ನೆಷ್ಟೇ ಅವರು ಹೇಳಿದರು ನಾವು ಯುದ್ಧ ಗೆದ್ದಾಗಿದೆ, ಇರಾನ್ ಸೋತಾಗಿದೆ ಅಂತ. ಈಗ ಹೇಳ್ತಿದ್ದಾರೆ ಇರಾನ್ ಭೀಕರ ದಾಳಿ ನಡೆಸ್ತಾ ಇದೆ ಅಂತ. ಜೊತೆಗೆ ಮಿತ್ರ ರಾಷ್ಟ್ರಗಳು ಹಾರ್ಮುಜ್ ವಿಷಯದಲ್ಲಿ ಅಮೆರಿಕ ಸಹಾಯಕ್ಕೆ ಬರಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಟ್ರಂಪ್ ಹೀಗೆ ಗೋಳಾಡ್ತಾ ಇರುವಾಗಲೇ ಇರಾನ್ ಮತ್ತೆ ಎಚ್ಚರಿಕೆ ನೀಡಿದೆ. ಅಮೆರಿಕದವರು ಎಪಿಕ್ ಫ್ಯೂರಿ ಹೆಸರನ್ನು ಎಪಿಕ್ ಫಿಯರ್ ಅಂತ ಬದಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಖಮೇನಿ ಪಡೆ ಕಾಲಿಡಿದೆ. ಇರಾನ್ನವರು ಅಮೆರಿಕ ಮೇಲೆ ದಾಳಿ ಮಾಡೋಕೆ ರೆಡಿಯಾಗಿದ್ರು. ಅದಕ್ಕೆ ನಾವೇ ಮೊದಲು ಅಟ್ಯಾಕ್ ಮಾಡಬೇಕಾಯಿತು ಅಂತ ಟ್ರಂಪ್ ಹೇಳಿದ್ರು. ವಿಶ್ವದ ಅತಿದೊಡ್ಡ ಮಿಲಿಟರಿ ಶಕ್ತಿ ನಮ್ಮದು. ನಾವು ನಡೆಸಿದ ದಾಳಿಗೆ ಇರಾನ್ ಮಿಲಿಟರಿ ಶಕ್ತಿ 90% ನಾಶವಾಗಿದೆ. ಈಗಾಗಲೇ ಯುದ್ಧ ಗೆದ್ದಿದ್ದೀವಿ ಅಂತಾನೂ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ರು. ಆದರೆ ಇದೇ ಮೊದಲ ಸಲ ಡೊನಾಲ್ಡ್ ಟ್ರಂಪ್ ಇರಾನ್ ದಾಳಿ ನೋಡಿ ನಮಗೂ ದಿಗ್ಭ್ರಮೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. Look what happened in the last 2 weeks. They weren't supposed to go after all these other countries in the Middle East. Those missiles were set to go after them. So they hit Qatar, Saudi Arabia, UAE, Bahrain, Kuwait. Nobody expected that. We were shocked. And the other one, they fought back. ಇರಾನ್ ದಾಳಿ ನೋಡಿ ವಿ ವರ್ ಶಾಕ್ಡ್ ಅಂತ ಟ್ರಂಪ್ ಹೇಳಿಕೆ ಕೊಟ್ಟರು. ಆದರೆ ವಿಶ್ವದ ನಂಬರ್ 1 ಮಿಲಿಟರಿ ಶಕ್ತಿಶಾಲಿ ದೇಶದ ಅಧ್ಯಕ್ಷರೇ ಶಾಕ್ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಇರಾನ್ ದಾಳಿ ಯಾವ ಮಟ್ಟಿಗಿದೆ ಅನ್ನೋದು ಅಮೆರಿಕಾಗೂ ಊಹೆ ಮಾಡೋಕಾಗ್ತಿಲ್ಲ ಅನ್ನೋದು ಸಾಬೀತಾಗ್ತಿದೆ. ಇರಾನ್ಗೆ B2 ಬಾಂಬರ್ ಬೆದರಿಕೆ ಹಾಕಿದ ಟ್ರಂಪ್ ನೋಡಿ. ಡೊನಾಲ್ಡ್ ಟ್ರಂಪ್ ತೋರಿಸ್ತಾ ಇರೋದು ಅಮೆರಿಕದ B2 ಬಾಂಬರ್ನ ಮಾಡೆಲ್. B2 ಬಾಂಬರ್ ತೋರಿಸ್ತಾನೆ. ಇದು ಸುಂದರವಾದ ಬಾಂಬರ್, ನೋಡೋಕೆ ಚಿಕ್ಕದು, ದಾಳಿ ಮಾಡಿದ್ರೆ ಭೀಕರವಾಗಿರುತ್ತೆ ಅಂದ್ರು. These gorgeous B2 bombers, give me that bomber, Andrews. Let me just hug that little sucker. Give me that bomber over there. Thank you. You knew immediately which one. This looks small, but in person it's very big. Because it's the only plane capable of carrying a 200,000-pound bomb. So I don't know how they do it. Because it's very sleek and nice, but it carries a lot of weapons and there's a lot of bombs. ಹೀಗೆ B2 ಬಾಂಬರ್ ಮಾಡೆಲ್ ತೋರಿಸಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಆಗ ಮಾಧ್ಯಮದವರು ಇರಾನ್ ಮೇಲೆ B2 ಬಾಂಬರ್ ದಾಳಿ ಮಾಡಲು ಆದೇಶಿಸ್ತೀರಾ ಅಂದ್ರೆ ಸದ್ಯಕ್ಕೆ ಕಳಿಸಲ್ಲ ಅಂತಾನೂ ಹೇಳಿದ್ರು. I not sent this incredible machine times numerous others to hit Iran at midnight with no moon, dead dark. Every single bomb was dropped right down the chute that it was supposed to hit. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ B2 ಬಾಂಬರ್ ಕಳಿಸಲ್ಲ. B2 ಬಾಂಬರ್ ದಾಳಿ ಮಾಡಿದ್ರೆ ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಬಹುದು ಅಂತಾನೂ ಹೇಳಿದ್ರು. ಟ್ರಂಪ್ ಅವರ ಒಂದೊಂದು ಮಾತಿನಲ್ಲೂ ಇರಾನ್ ದಾಳಿ ಭೀಕರವಾಗಿರುತ್ತೆ ಅನ್ನೋದನ್ನ ಸಾರಿ ಹೇಳ್ತಿತ್ತು. ಇನ್ನೊಂದು ಕಡೆ ಇರಾನ್ ಸೇನಾ ವಕ್ತಾರರು ಅಮೆರಿಕಾಗೆ ಭಯ ಶುರುವಾಗಿದೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. Message to the President of the United States. The outcome of war cannot be determined by tweets. The result of a war is determined in the field, the very place where you and your forces do not dare to approach, and you can only talk about it in your tweets. It's better to name this war as Epic Fear instead of Epic Fury. ಅಮೆರಿಕ ಇರಾನ್ ಮೇಲಿನ ಯುದ್ಧಕ್ಕೆ ಮಹಾಕೋಪ ಅಂತ ಹೆಸರಿಟ್ಟಿದೆ. ಆದರೆ ಇರಾನ್ ಅಮೆರಿಕಾಗೆ ಭಯ ಶುರುವಾಗಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಮತ್ತು ಅಮೆರಿಕ ಸೇನೆ ದಾಳಿಯಲ್ಲಿ ಅಲಿ ಲಾರಿಜನಿ ಸತ್ತಿದ್ದಾನೆ ಅಂತ ಫೋಟೋಗಳ ಸಮೇತ ಪ್ರಕಟಣೆ ಹೊರಡಿಸಿತ್ತು.
ಆದ್ರೆ ಇದೇ ಅಲಿ ಲಾರಿಜನಿ ನಾನು ಸತ್ತಿಲ್ಲ ಅಂತ ಎಕ್ಸ್ ಖಾತೆಯಿಂದ ಪೋಸ್ಟ್ ಹಾಕಿದ್ರು. ಇದಕ್ಕೆ ಟ್ರಂಪ್ ಎಐನಿಂದ ಮಾಡಿದ್ದು ಅಂದಿದ್ರು. ಆದ್ರಿವತ್ತು ಅದೇ ಅಲ್ ಲಾರಿಜನಿ ಕೈ ಬರಹದ ಪೋಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇರಾನ್ನ ಅನೇಕ ನಗರಗಳಲ್ಲಿ ಅಮೆರಿಕ ವಿರೋಧಿ ಮತ್ತು ಇಸ್ರೇಲ್ ವಿರೋಧಿ ಮೆರವಣಿಗೆಗಳಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಈ ದೃಶ್ಯಗಳು ಎಐ ರಚಿತವಾಗಿರೋದಾ ಹೇಳಿ ಡೊನಾಲ್ಡ್ ಟ್ರಂಪ್ ಅವರೇ ಅಂತ ಪೋಸ್ಟ್ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ಇರಾನ್ ವಿರುದ್ಧ ದಾಳಿ ಮಾಡೋಕೆ ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಇಂಗ್ಲೆಂಡ್ ಸೇರಿದಂತೆ ಎಲ್ಲ ದೇಶಗಳು ಯುದ್ಧ ನೌಕೆಗಳನ್ನು ಕಳಿಸಿ ನಮಗೆ ಸಹಾಯ ಮಾಡಬೇಕು ಅಂತ ಇವತ್ತೂ ಟ್ರಂಪ್ ಹೇಳಿದ್ದಾರೆ. ಆದರೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಟ್ರಂಪ್ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಟ್ರಂಪ್ ಆಡಳಿತಕ್ಕೆ ಭಯ ಶುರುವಾಗಿದೆ ಅನ್ನೋದು ಈಗೀಗ ಸಾಬೀತಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ B-2 ಬಾಂಬರ್ ಕಳಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೆರಿಕಕ್ಕೆ ಮಹಾಭಯ ಶುರುವಾಗಿದೆ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಈ ಹೇಳಿಕೆಗಳ ನಡುವೆನೇ ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿ ಮತ್ತು ಸೇನಾ ನೆಲೆಗಳನ್ನು ಸರ್ವನಾಶ ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನಾಪಡೆಗಳು ಖರ್ಗ್ ದ್ವೀಪಕ್ಕೆ ನೇರವಾಗಿ ನುಗ್ಗಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 18 ದಿನ. ಇರಾನ್ ಶರಣಾಗೋವರೆಗೂ ಬಿಡಲ್ಲ ಅಂತ ಅಮೆರಿಕ ಇಸ್ರೇಲ್ ದಾಳಿ ಮಾಡುತ್ತಿದೆ. ಸೋಲು ನಮ್ಮ ಜಾಯಮಾನದಲ್ಲೇ ಇಲ್ಲ ಅಂತ ಇರಾನ್ ಕೂಡ ಪ್ರತಿದಾಳಿ ಮಾಡುತ್ತಿದೆ. ಈ ದೃಶ್ಯ ನೋಡಿ. 6 ಕಾರುಗಳಿವೆ. 15ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ನಿಂತಿದ್ದಾರೆ. ಅದೇ ಕಟ್ಟಡಕ್ಕೆ ಕ್ಷಿಪಣಿ ಬಂದು ಅಪ್ಪಳಿಸಿದೆ. ಬಂಕರ್ ಬ್ಲಾಸ್ಟರ್ ಕ್ಷಿಪಣಿ ಕಟ್ಟಡವನ್ನೇ ಸೀಳಿ ಮತ್ತೆ 2ನೇ ಸಲವೂ ಸ್ಫೋಟವಾಗುವುದು ಕಣ್ಣಿಗೆ ಕಾಣುತ್ತೆ. ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯನ್ನ ಇರಾನ್ ಈ ಥರ ನಿರ್ನಾಮ ಮಾಡಿದೆ. ಇದು ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ. ಈ ಕಚೇರಿಯನ್ನು ಇರಾನ್ ಕ್ಷಿಪಣಿ ರಾತ್ರೋರಾತ್ರಿ ಧ್ವಂಸ ಮಾಡಿ ಹಾಕಿದೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರಕ್ಕೆ ಅಪ್ಪಳಿಸಿದ ಇರಾನ್ ಡ್ರೋನ್ ಬಾಂಬ್. ಇಸ್ರೇಲ್ನ ಸೇನಾಧಿಕಾರಿಯೊಬ್ಬರಿದ್ದ ಕಾರು ಸ್ಫೋಟಿಸಿದ ವಿಡಿಯೋ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಇರಾನ್ ದಾಳಿಗೆ ಕುಸಿದು ಬಿದ್ದ ಕಟ್ಟಡ. ಅಕ್ಕಪಕ್ಕದ ಕಟ್ಟಡಗಳಿಂದ ಜನ ಜೀವ ಉಳಿಸಿಕೊಳ್ಳಲು ಓಡಿ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಆಕಾಶದಿಂದ ಕ್ಷಿಪಣಿಗಳು, ಡ್ರೋನ್ಗಳನ್ನ ಹಾಕ್ತಾನೆ ಇದೆ. ಇನ್ನೊಂದು ಕಡೆ ಲೆಬನಾನ್ನಿಂದಲೂ ಇಸ್ರೇಲ್ ಮೇಲೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಿವೆ. ಇದು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದ ದೃಶ್ಯ. ಇಂಧನ ತುಂಬಿದ್ದ ಟ್ಯಾಂಕರ್ಗೆ ಇರಾನ್ ಡ್ರೋನ್ ಡಿಕ್ಕಿ ಹೊಡೆದಿದೆ. ಇದೂ ಅಷ್ಟೇ. ದುಬೈನ ತೈಲ ಸಂಸ್ಕರಣಾ ಘಟಕವನ್ನ ನಿನ್ನೆ ಇರಾನ್ ಸ್ಫೋಟಿಸಿತ್ತು. ಇವತ್ತು ತೈಲ ಘಟಕ ಹೊತ್ತಿ ಉರಿಯುತ್ತಿರೋ ಹತ್ತಿರದ ದೃಶ್ಯ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರೋವಾಗಲೇ ಇರಾನಿಯನ್ನರು ಬೀದಿಗಿಳಿದಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ದಾಳಿಗೆ ಬೆಂಬಲ ಸೂಚಿಸಿದ್ದು, ರಾಜಿ ಬೇಡ, ಶರಣಾಗತಿ ಬೇಡ, ಅಮೆರಿಕ ವಿರುದ್ಧ ಹೋರಾಡಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಇರಾನ್ ಖರ್ಗ್ ದ್ವೀಪಕ್ಕೆ ಅಮೆರಿಕ ಸೇನೆ ಲಗ್ಗೆ. ಇರಾನ್ನ ಆರ್ಥಿಕತೆಯ ನಿರ್ಣಾಯಕ ಕೇಂದ್ರವಾದ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಖರ್ಗ್ ದ್ವೀಪ ಇದು. ಅಮೆರಿಕ ಸೇನೆ ಖರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯಲು ಲಗ್ಗೆ ಹಾಕಿದೆ. ಒಂದು ಕಡೆ ಯುದ್ಧ ವಿಮಾನಗಳು ಖರ್ಗ್ ದ್ವೀಪದಲ್ಲಿ ಬಾಂಬ್ ಹಾಕ್ತಿದೆ. ಇನ್ನೊಂದು ಕಡೆ ಅಮೆರಿಕ ಯುದ್ಧ ಟ್ಯಾಂಕರ್ಗಳು ದಾಳಿ ಮಾಡುತ್ತಿವೆ.
ಮತ್ತೊಂದು ಕಡೆ ಸಮುದ್ರ ಮಾರ್ಗದಿಂದಲೂ ಸೈನಿಕರು ಖರ್ಗ್ ದ್ವೀಪ ಸುತ್ತುವರಿಯುತ್ತಿರೋ ವಿಡಿಯೋ ಇದು. ಯಾವುದೇ ಕ್ಷಣದಲ್ಲಾದರೂ ಇರಾನ್ನ ಖರ್ಗ್ ದ್ವೀಪ ತೈಲ ಸಂಸ್ಕರಣಾ ಘಟಕ ಅಮೆರಿಕ ವಶವಾಗಬಹುದು. ಒಟ್ನಲ್ಲಿ 18ನೇ ದಿನವೂ ಕೊಲ್ಲಿ ಕಾಳಗದಲ್ಲಿ ರಕ್ತಪಾತವೇ ಆಗ್ತಿದ್ದು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯದಲ್ಲಿ ಹೀಗೆ ಪ್ರತಿಷ್ಠೆಗಾಗಿ ಯುದ್ಧ ನಡೀತಾ ಇದೆ. ಭಾರತದಲ್ಲಿ ಸಿಲಿಂಡರ್ ಸಮರ ನಡೀತಾ ಇದೆ. ಇದರ ನಡುವೆ ಇದೆಲ್ಲ ಅಲ್ಲಿ ನಡೀತಾ ಇದ್ದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಮಾತ್ರ ಕುರ್ಚಿ ಕದನ ಮುಂದುವರೆದಿದೆ. 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಕಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಇವತ್ತು 30ಕ್ಕೂ ಹೆಚ್ಚು ಹಿರಿಯ ಕಾಂಗ್ರೆಸ್ ಶಾಸಕರು ಭೇಟಿಯಾಗಿದ್ರು. ಸರ್ಕಾರ ರಚನೆಯಾಗಿ 3 ವರ್ಷ ಆಗ್ತಾ ಬಂತು. 2.5 ವರ್ಷ ಆಗ್ತಿದ್ದಂತೆ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಎಲ್ಲರೂ ಭರವಸೆ ಕೊಟ್ಟಿದ್ರೆ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಹೇಳಿ ಅಂತ ಸಿದ್ದರಾಮಯ್ಯ ಅವರ ಬಳಿ ಪಟ್ಟು ಹಿಡಿದ್ರು, ಮನವಿ ಮಾಡಿದ್ರು. ಒಂದಷ್ಟು ಬೇಡಿಕೆಗಳನ್ನು 3 ರಿಂದ 4 ಸಲ ಗೆದ್ದಿರುವ ಕೈ ಶಾಸಕರು ಕೊಟ್ಟಿದ್ದಾರೆ. 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳ ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಹಿರಿಯ ಶಾಸಕರು ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನಷ್ಟೇ ಇಟ್ಟಿಲ್ಲ, ಹೈಕಮಾಂಡ್ ಜೊತೆಯೂ ಮಾತಾಡಿ ಬೇಗ ನಿರ್ಧಾರ ಮಾಡಿ ಅಂತಾನು ಕೇಳಿಕೊಂಡಿದ್ದಾರೆ. ಆದಷ್ಟು ಬೇಗ ನಾನು ಹೈಕಮಾಂಡ್ನವರ ಜೊತೆ ಮಾತಾಡ್ತೀನಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಈ ಮಧ್ಯೆ ಹಿರಿಯ ಶಾಸಕರು ದೆಹಲಿಗೆ ಹೋಗಲು ಮುಹೂರ್ತಾನು ಫಿಕ್ಸ್ ಆಗಿದೆ. ಉಪಚುನಾವಣೆ ಬಳಿಕ ದೆಹಲಿಗೆ ಸಿಎಂ ಹೋಗ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಸಂಪುಟ ಪುನಾರಚನೆ ಚರ್ಚೆ ಮಾಡ್ತಾರಂತೆ. ಇನ್ನೊಂದ್ ಕಡೆ ಶಾಸಕರು ತೆರಳಿ ವರಿಷ್ಠರ ಮುಂದೆ ಮನವಿ ಸಲ್ಲಿಸಲು ಸಲಹೆಯನ್ನು ಸಿಎಂ ಕೊಟ್ಟಿದ್ದಾರಂತೆ. ಹೀಗಾಗಿ ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿಗೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಮಂತ್ರಿಗಿರಿಗೆ ಜೂನಿಯರ್ಸ್ಗಳಿಂದಲೂ ಡಿನ್ನರ್ ಸಭೆ. ಹಿರಿಯ ಕಾಂಗ್ರೆಸ್ ಶಾಸಕರು ಸಿಎಂ ಹತ್ತಿರಾನೇ ಸಂಪುಟ ಪುನಾರಚನೆಗೆ ಅರ್ಜಿ ಹಾಕಿದ್ದಾರೆ. ಇದರ ಮಧ್ಯೆಯೇ ಕಾಂಗ್ರೆಸ್ ಕಿರಿಯ ಶಾಸಕರು ಮಂತ್ರಿಗಿರಿ ರೇಸ್ಗೆ ಇಳಿದಿದ್ದಾರೆ. ಸೀನಿಯರ್ಗಳ ಡಿನ್ನರ್ ಬೆನ್ನಲ್ಲದೆ ಜೂನಿಯರ್ಗಳಿಂದಲೂ ಡಿನ್ನರ್ ಮೀಟಿಂಗ್ ಆಗ್ತಿದೆ. ಈ ಸಭೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಭಾಗಿಯಾಗಿದ್ದಾರೆ. ಇನ್ನು ಕಿಕ್ಬಾಲ್ ಹುಸೇನ್, ಅಶೋಕ್ ಕುಮಾರ್ ರೈ, ಎನ್ಟಿ ಶ್ರೀನಿವಾಸ್, ನಾರಾ ಭರತ್ ರೆಡ್ಡಿ, ನಯನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಸೇರಿ ಹಲವರು ಭಾಗಿಯಾಗಿದ್ದಾರೆ. ವಿಧಾನಮಂಡಲ ಬಜೆಟ್ ಅಧಿವೇಶನ ಆಗ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ಜೋರಾಗುವುದಂತೂ ಪಕ್ಕ. ಆದರೆ ಕುರ್ಚಿ ಕದನದ ಮಧ್ಯೆಯೇ 5 ರಾಜ್ಯಗಳ ಎಲೆಕ್ಷನ್ ಮತ್ತು ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯೂ ಇರೋದ್ರಿಂದ ನಿಜಕ್ಕೂ ಸಂಪುಟ ಪುನಾರಚನೆ ಆಗತ್ತ. ಆದರೆ ಯಾವಾಗ ಆಗತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.